ಗೈಸ್ ನಮಸ್ಕಾರ, ನಮ್ಮ ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಇವತ್ತು ಕೂಡ ನಾವು ಮೀನ್ ತರಕ್ ಹೊಂಟಿದೀವಿ. ನಿಮ್ಗೆ ಈ ಮೀನಿನ ವಿಷಯದ ಬಗ್ಗೆ ಮತ್ತೊಂದು ಹೇಳ್ತೀನಿ. ಯಾಕೆ ಪದೇ ಪದೇ ನಾವು ಮೀನೇ ತಿಂತೀವಿ ಅನ್ನೋದ್ರ ಬಗ್ಗೆ ನಾನು ಕಾರಣ ಕೂಡ ಕೊಡ್ತೀನಿ, ಸರಿನಾ? ಬರ್ರಿ ಹೋಗೋಣ. ಮನೆಯಿಂದ ಡೈರೆಕ್ಟ್ ಆಗಿ ಮೀನ್ ಅಂಗಡಿಗೆ ಬಂದ್ವಿ. ಮೀನ್ ಅಂಗಡಿ ಬಂದ್ಬಿಟ್ಟು ನಮ್ಗೆ ಯಾವ ಮೀನ್ ಬೇಕು ಅಂತೇಳಿ ನೋಡೋದಕ್ಕೆ ಶುರು ಮಾಡಿದ್ವಿ. ನಮ್ಮ ಅಪ್ಪಾಜಿ ಇದ್ದರೆ ಒಂದು ಪಾಂಪ್ಲೆಟ್ ಮೀನ್ ತಗೊಳ್ಳೋಣ ಅಂತೇಳಿ ತಗಂತು ಡೈರೆಕ್ಟ್ ಆಗಿ ಮನೆಗೆ ಬಂದ್ವಿ. ಇವಾಗ ಜಸ್ಟ್ ಹೋಗಿ ನಾನು ಅಪ್ಪಾಜಿ ಹೋಗಿ ಮೀನ್ ತಗೊಬಂದ್. ನೀವು ನೆಲಮಂಗ್ಲ ಅಲ್ಲಿ ಕೆರೆ ಹತ್ರ ಐತಲ್ಲ, ಅಲ್ಲಿ ಎದುರುಗಡೆ ಏನು ಕೆರೆಗೆ ಹಿಡಿಯೋದಲ್ಲ, ಬೇರೆ ಕಡೆನೇ ಹಿಡಿಯೋದು ಮೀನ್ನ. ಆದರೆ ನಾವು ಅಲ್ಲಿ ಹೋಗಿ ತಗೊಬಂದಿವಿ. ಈ ಸಲ ಮೀನು ತಂದಿರೋದು ಚೇಂಜು. ಯಾವ ಮೀನು ಗೊತ್ತಾ? ಪಾಂಪ್ಲೆಟ್, ಕೆರೆ ಪಾಂಪ್ಲೆಟ್ ಅಂತಾರಲ್ಲ, ಅದೇನೋ ಪಾಂಪ್ಲೆಟ್ ಅಂತ ಹೇಳಿ ತಂದಿವಿ. ಮತ್ತೊಂದು ವಿಷಯ ಏನಂದರೆ ಆಮೇಲೆ ಹೇಳ್ತೀನಿ ಆಯಿತಾ, ಯಾಕೆ ಜಾಸ್ತಿ ಮೀನು ತಿಂತಾನೇ ಇರ್ತು ಅಂತ. ಅದನ್ನ ಆಮೇಲೆ ಹೇಳ್ತೀನಿ ಯಾಕೆ ಅಂತ ಹೇಳಿ, ಸರಿನಾ? ನಮ್ಮ ಸೈಡ್ ಇರೋರಿಗೆ, ನಮ್ಮ ಊರವರಿಗಂತೂ ಗೊತ್ತಿರುತ್ತೆ ಯಾಕೆ ಜಾಸ್ತಿ ಮೀನು ತಿಂತೀವಿ, ಮತ್ತು ಅವರೆಲ್ಲ ಯಾಕೆ ಜಾಸ್ತಿ ಮೀನು ತಿಂತಾರೆ ಅನ್ನೋದು ಆಮೇಲೆ ಹೇಳ್ತೀನಿ ಆಯಿತಾ. ಇವಾಗ ಮೀನನ್ನ ತೊಳೆಯೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಯಾಕಾಗಿ ನಾವು ಜಾಸ್ತಿ ಮೀನು ತಿಂತೀವಿ ಅಂತ ಅಂದರೆ, ನಮ್ಮೂರಲ್ಲಿ ನಾವು ಚಿಕ್ಕ ವಯಸ್ಸಿಂದನೂ ಕೆರೆ ಇದೆ. ಆ ಕೆರೆಯಲ್ಲಿ ಮೀನು ಹಿಡ್ಕೊಂಡು, ಕೆರೆಯಲ್ಲಿ ಈಜು ಬಿತ್ಕೊಂಡು, ಕೆರೆಯಲ್ಲಿ ಯಾವಾಗಲೂ ಸಂಜೆ 4-5 ಗಂಟೆಗೆ ಬಲೆ ಬಿಡೋದು, ಬೆಳಗ್ಗೆ ಹೋಗಿ ಮೀನು ತಗೊಳ್ಳೋದು, ಮೀನು ತಿನ್ನೋದು. ನಾನು ಬಲೆ ಬಿಡ್ತಿರ್ಲಿಲ್ಲ, ಆದರೆ ನನ್ನ ಫ್ರೆಂಡ್ಸು ಬಲೆ ಬಿಟ್ಟಾಗ ಮೀನು ಕೊಡೋರು, ಅಥವಾ ನಮ್ಮ ಅಪ್ಪಾಜಿ ಮೀನನ್ನ ಕೆರೆಗೆ ಹೋಗಿ ತಗೊಬರೋದು. ಹಾಗೆ ಮೀನು ತಿಂದು ರೂಢಿ ಜಾಸ್ತಿ ನಮಗೆ. ಅದಕ್ಕೆ ನಮ್ಮೂರವ್ರಿಗಂತೂ 100% ಗೊತ್ತಿರುತ್ತೆ, ಜಾಸ್ತಿ ಮೀನು ತಿಂತೀವಿ ನಾವು. ಅದಕ್ಕೋಸ್ಕರ ತಿನ್ನೋ ಬಾಯಿ ಏನು ಮಾಡ್ತೀರಾ, ಮೀನು ತರಲೇಬೇಕು, ತಿಂತೀವಿ. ಹಂಗಾಗಿ ತಿಂತಾ ಇರ್ತೀವಿ. ನೀವೇನು ಅನ್ಕೊಂತೀರಾ ಅಂದರೆ, ಯಾವಾಗಲೂ ಬರೀ ಮೀನೇ ತಿಂತೀರಾ ಅಂತ ಹೇಳಿ. ಅದಿಷ್ಟ ಒಂಥರ ರೂಢಿ. ಈಗ ನೋಡ್ರಿ, ನಾವು ನಾಯ್ಕರು, ನಮ್ಮ ಕ್ಯಾಸ್ಟಲ್ಲಿ ನಾಯ್ಕರು, ನಮ್ಗೇನು ಜಾತಿ ಭೇದ ಭಾವ ಅಂತ ಅಲ್ಲ, ಆದರೆ ನಾವು ನಾಯ್ಕರು ಏನಂದರೆ, ಈಗ ನಾನ್ ವೆಜ್ ಜಾಸ್ತಿ ತಿಂತೀವಿ ನಾವಲ್ಲ. ನಾನ್ ವೆಜ್ ತಿಂತಾರೆ. ಬ್ರಾಹ್ಮಣ್ಸು, ಲಿಂಗಾಯತ್ಸ್ ಎಲ್ಲ ಈಗ ನಾನ್ ವೆಜ್ ತಿನ್ನಲ್ಲ. ಅವರು ಊಟ ಪೂರ ರೂಢಿ ಮಾಡ್ಕೊಂಡ್ ಬಂದಿರ್ತಾರೆ. ಅದಕ್ಕಾಗಿ ಅವ್ರು ತಿನ್ನೋದಿಲ್ಲ. ಏನು ಮಾಡೋದು, ನಾವು ತಿನ್ನೋ ಜೀವ ತಿನ್ನಲೇಬೇಕು, ಅದಕ್ಕೆ ತಿಂತೀವಿ. ಯಾರು ಕೂಡ ಅಂದರೆ ಬರೀ ಮೀನೇ ತಿಂತೀರಿ ಅಂತ ತಿಳ್ಕೊಂಬಿಡ್ರಿ. ಮೀನನ್ನ ತಿಂತೀವಿ. ವೆಜ್ಜು ಮಾಡ್ತೀವಿ. ವೆಜ್ ತಿಂತೀವಿ. ಇವಳು ಸೋಮವಾರ ಮಾಡ್ತಾಳೆ, ಶುಕ್ರವಾರ ಮಾಡ್ತಾಳೆ, ವಾರ ಮಾಡ್ತಾಳೆ. ಹಾಗಾಗಿ ವೆಜ್ಜು ತಿಂತೀವಿ. ಬಟ್ ಅದರಲ್ಲಿ ಜಾಸ್ತಿ ಬಂದ್ಬಿಟ್ಟು ಮೀನು, ಚಿಕನ್ನು, ಮೊಟ್ಟೆ ಇದೆಲ್ಲ ಇದ್ದೇ ಇರುತ್ತೆ. ಏನು ಮಾಡೋಕ್ಕೂ ಬರಲ್ಲ. ಇದು ಕೆರೆ ಪಾಂಪ್ಲೆಟು. ಇದು ಅಂದರೆ ಪಾಂಪ್ಲೆಟು ಯಾವ ಮೀನಂತ ನನಗೇನು ಗೊತ್ತಿಲ್ಲ. ಈ ಮೀನೆಲ್ಲ ನಮ್ಮೂರು ಕೆರೆಯಲ್ಲಿ ಸಿಗಲಾಗಿತ್ತು. ನಾನು ಆ್ಯಕ್ಚುಲಿ ತಿನ್ನಲಾಗಿತ್ತು. ಇವಾಗ ತಿನ್ನೋದು ಕಲಿತಾ ಇದ್ದೀನಿ. ಯಾಕಂದರೆ ಮೀನು ಆರೋಗ್ಯಕ್ಕೂ ಒಳ್ಳೇದಂತೆ. ಮತ್ತು ಡಾಕ್ಟ್ರ್ ಏನಂದ್ರು ಅಂದರೆ, ಚಿಕನ್ನು ಅದನ್ನೆಲ್ಲ ತಿನ್ನೋದಕ್ಕಿಂತ ಮೀನು ತಿಂದ್ರೇ ಒಳ್ಳೇದು ಅಂತ ಹೇಳಿದ್ರು. ಯಾಕಂದರೆ ಇವಾಗ ಚಿಕನ್ ಎಲ್ಲ ಬಂದ್ಬಿಟ್ಟು ಏನು ಮಾಡ್ತಾರೆ ಅಂದರೆ, ಏನು ಮಾಡ್ತಾ ಇದಾರಲ್ಲ ಪಾಪ, ಇಂಜೆಕ್ಷನ್ನು ಮತ್ತು ಏನೇನೋ ಕೊಟ್ಟು ಇದನ್ನು ಮಾಡ್ತಾರೆ ಅಂತ ಹೇಳ್ತಿದ್ದಾರೆ. ಬೇಗ ಬೆಳೀಲಿ ಅಂತ ಹೇಳಿ ಇಂಜೆಕ್ಷನ್ ಎಲ್ಲ ಕೊಡ್ತಾರಂತೆ. ಹಾಗಂತ ನಮ್ಮೂರಲ್ಲಿ ಪಂಡಿತ್ ಡಾಕ್ಟರ್ ಅಂತ ಇದ್ದಾರೆ. ಆ ಪಂಡಿತ್ ಡಾಕ್ಟರ್ ಹೇಳಿದ್ದು, ಡೌಟ್ ಇದ್ರೆ ಪಂಡಿತ್ ಡಾಕ್ಟರ್ನ ಕೇಳಕ್ಕಿಲ್ಲ ನೀವು. ಇವು ಸೀ ಫಿಶ್, ಇವನ್ನೆಲ್ಲ ಇಂಜೆಕ್ಷನ್ ಇಂದ ಬೆಳೆಸಕ್ಕಾಗಲ್ಲ. ಹಂಗಾಗಿ ಸಿ ಫಿಶ್ ಅಲ್ವಾ, ಸಮುದ್ರದಲ್ಲೇ ಅವು ಇವು ಗೆಡ್ಡೆ ಗೆಣಸು ತಿನ್ಕೊ ಬೆಳಿತವೆ. ಸಣ್ಣ ಮೀನ್ ತಿನ್ ಬೆಳಿತವೆ. ಗೆಡ್ಡೆ ಗೆಣಸು ತಿನ್ನಕ್ ಇವೇನ್ ನಾನ್ ವೆಜ್. ಅದಕ್ಕೆ ಗೆಡ್ಡೆ ಗೆಣಸೆಲ್ಲ ತಿನ್ನಲ್ಲ, ಅಂದ್ರೂ ಕೂಡ ಬೆಳಿತವೆ. ನಂಗೂ ಮೀನ್ ತೊಳೆಯಕ್ ಬರ್ತಾ ಇರ್ಲಿಲ್ಲ. ಮದ್ವೆ ಆದ್ಮೇಲೆ ಎಲ್ಲ ಕಲಿತೀನಿ. ಅದಕ್ಕೆ ನೋಡ್ರಿ, ನಾನಿವಾಗ ಎಲ್ಲ ಕಲ್ತಾರೆ, ತಿನ್ನೋದನ್ನ ಕಲ್ತೀನಿ. ಈಗ ಹುಡುಗಿಯರೆಲ್ಲ ಏನ್ ಮಾಡ್ರಿ ಗೊತ್ತಾ, ಮೀನ್ ತೊಳೆಯೋದ್ನೆಲ್ಲ ಕಲ್ಕಾಡ್ರಿ. ನಾನ್ ವೆಜ್ ತಿನ್ನೋರು ಏನ್ ಕಲ್ತಿಲ್ಲ ಅಂದ್ರೂ ಅಡಿಗೆ ಮಾಡೋದ್ ಕಲೀರಿ. ನಾನ್ ಮೀನೇ ತೊಳಿತಾ ಇರ್ಲಿಲ್ಲ, ಇವಾಗ ಬಂದ್ ಮೀನ್ ತೊಳಿಬೇಕಾ? ಅದಕ್ಕೆ ಹುಡುಗಿರಿ ಎಲ್ಲಾ ಕೆಲ್ಸನೂ ಕಲ್ತಿರ್ಬೇಕು. ಯಾವ ಟೈಮಿಗೆ ಏನ್ ಬೇಕಾಗುತ್ತೆ ಅಂತ ಗೊತ್ತಾಗಲ್ಲ. ಇವಾಗ ನಮ್ಮೂರ್ ಕೆರೆ ಅಂತ ಅನ್ನಲ್ಲ, ಇವಾಗ ನಮ್ಮೂರ್ ಕೆರೆಯಲ್ಲಿ ಯಾವ್ಯಾವ ಜಾತಿ ಮೀನ್ ಸಿಕ್ತಿತ್ತು ಅಂತ ಹೇಳಿ ನಮ್ಮ ಅಪ್ಪಾಜಿ ಹೇಳ್ತಾರೆ. ಬರ್ರಿ ನಮ್ಮ ಅಪ್ಪಾಜಿ ಹತ್ರ ನಾನು ಹೇಳಿಸ್ತೀನಿ ಯಾವ್ಯಾವ ಜಾತಿ, ಎಷ್ಟೆಷ್ಟು ಜಾತಿ ಮೀನ್ ಸಿಕ್ತಿತ್ತು ಅಂತ. ನಮ್ಮೂರ್ ಕೆರೆ ಮೀನ್ ಸಖತ್ ಫೇಮಸ್ ಇತ್ತು ಒಂದ್ ಟೈಮಲ್ಲಿ. ಇವಾಗ ಕೆರೆಯಲ್ಲಿ ಮೀನ್ ಹಿಡಿಯೋದು ಕಡಿಮೆ ಮಾಡಿದ್ದಾರೆ ಜನರು, ಯಾಕೆ ಅಂತ ಗೊತ್ತಿಲ್ಲ. ಬರ್ರಿ ಕೇಳ್ತೀನಿ ಗೈಸ್. ಇವಾಗ ನಮ್ಮ ಅಪ್ಪಾಜಿ ಹೇಳ್ತಾರೆ ಯಾವ್ಯಾವ ತರ ಮೀನ್ ಸಿಗ್ತಾ ಇತ್ತು ನಮ್ಮೂರ್ ಕೆರೆಯಲ್ಲಿ ಅನ್ನೋದ್ರ ಬಗ್ಗೆ ಹೇಳ್ತಾರೆ, ಸರಿನಾ? ಯಾವ ಮೀನ್ ಅಪ್ಪಾಜಿ ಇವಾಗ ತುಂಬಾ ಫೇಮಸ್? ಫೇಮಸ್ ಅಂದೊಳ್ಳಿ ಕೆರೆ ಮೀನು ಅಂತಂದ್ರೆ ಚೇಳು ಮೀನು ನಂಬರ್ 1. ಮತ್ ಚೇಳು ಮೀನು ಹೊಡೆಯಲಾಗಿತ್ತ? ಹೊಡಿತಾ ಇತ್ತು. ಅಂದ್ರೆ ಹೊಡೆದ್ರೂ ಬಾಯಿ ಹೊಯ್ಕೊಂಡ್ ಲಬ್ಬುಡ್ತಾ ಹೊಯ್ಕೋಬೇಕು, ಆ ತರ ಹೊಡಿತಿತ್ತು. ಅಂದ್ರೆ ರುಚಿ ಒಳಗೆ ಅದು ನಂಬರ್ 1. ಹೌದಾ? ಮುರ್ಗೋಡು ನಂಜಿಲ್ಲದ ಮೀನು ಅಂತಂದ್ರೆ ಕುಚ್ಚಿನ ಮೀನು, ಹೌಲ್ ಮೀನು, ಗೊಜ್ಜಳೆ, ಸುಳಿಬಾರ್ಲು, ಬಾಳೆ ಮೀನು, ಕೊನೆಗೆ ಚಾಮರಿ, ಕೊನೆಗೆ ಅರ್ಜಿನ್ ಜಬ್ಬು, ಗೊಜ್ಜಳೆ, ಕುಚ್ಚಿನ ಕೊರ್ಬೆ, ಮುಂಡು ಕೊರ್ಬೆ, ಮೆಕ್ಕಣ್ ಕೊರ್ಬೆ, ಕೊನೆಗೆ ಮೆಕ್ಕಣ್ ಕೊರ್ಬೆ,
ಕೊನೆಗೆ ಪಾಮರ್ ಕಟ್ಟೆ ಇವೆಲ್ಲ ಬಾಳೆ ಮೀನೆಲ್ಲ ನಮ್ಮೂರ್ ಕೆರೆಗೆ ಸಿಗವ ಒಳ್ಳೆ ನಿಜಾನ ಬಟ್ಟೆ ಸಿಕ್ಕವು. ಕಾಟ್ಲೆ ಮೀನ್ ಸಿಗೋದು, ಗೌರಿ ಮೀನ್ ಸಿಗೋದು, ಇವಾಗ ಇದಾವ ಗೌರಿ, ಕಾಂಟ್ಲ, ಪಾರಮ್ ಇವಾಗ ಬಂದವು. ಮುಂಚೆ ಆ ಮೀನ್ ಸಿಕ್ಕವು. ಇಷ್ಟೆಲ್ಲ ಮೀನ್ ಇತ್ತು ನಮ್ಮೂರಾಗ ಕಟ್ತಿದ್ವಿ, ಸಕ್ಕತ್ತಾಗಿತ್ತು ಗೈಸ್. ನಿಜ ಅಂದ್ರೆ ಒಬ್ಬ ಮನುಷ್ಯ ಹೊರ್ಬೇಕು ಅಷ್ಟು ದೊಡ್ಡ ಮೀನು. ಇದೆಲ್ಲ ಏನೋ ನನಗ್ ಗೊತ್ತಿಲ್ಲ. ನಾನಂತೂ ದೇವ್ರಣೆ, ನಾನಂತೂ ಈ ತರ ನಮ್ಮೂರ್ ಕೆರೆಗೆ ನಾವ್ ಹುಟ್ಟಾಗಿಂದ ಯಾವತ್ತೂ ಗೊತ್ತಿಲ್ಲ. ಒಳ್ಳೊಳ್ಳೆ ಮೀನಿರೋ ಮೀನಿತ್ತು, ರುಚಿ ಸಖತ್ ಒಳ್ಳೆ ರುಚಿ. ಚಾಮರಿ ಮೀನ್ ರುಚಿ ನಂಗಂತೂ ತುಂಬಾ ಇಷ್ಟ. ಆದ್ರೆ ಇವಾಗ ಮೀನ್ಗಳೆಲ್ಲ ಕ್ಷಣಿಸಿ ಹಿಡ್ದು ನಾವು ತಿಂದು ಎಲ್ಲ ಹೋದವು. ನಮ್ಮೂರೆಲ್ಲ ಗೊತ್ತಿದ್ದವ್ರಾದ್ರೆ ಹೇಳ್ತಾರೆ ನಮ್ಮೂರ್ ಕೆರೆಗೆ ಎಷ್ಟು ಶಿಂಗ್ಟೆ ಐತಿ, ಶಿಂಗ್ಟೆ ಮುಳ್ಳು 3 ಕಡೆ 4 ಕಡೆ ಮುಳ್ಳು ಇರ್ತೈತಿ. ನಮ್ಮೂರ್ ಕೆರೆ ಬಗ್ಗೆ ಏನ್ ಗೊತ್ತಾ, ಒಂದು ಇತಿಹಾಸನೇ ಐತಿ, ಆದ್ರೆ ಹೇಳೋರು ಯಾರು ಕರೆಕ್ಟ್ ಆಗಿ ಇಲ್ಲ. ಅದಕ್ಕೋಸ್ಕರ ಹೌದಪ್ಪ, ಹೌದು ಅದೇ ಹೌದು. ಇಷ್ಟು ಬಂದು ಫ್ರೈ ಮಾಡಕ್ಕೆ, ಇದಿಷ್ಟು ಬಂದ್ಬಿಟ್ಟು ಸಾರು ಮಾಡಕ್ಕೆ, ಸಾರು ಮಾಡ್ಕೊಂಡು ಫ್ರೈ ಮಾಡ್ಕೊಂಡು ಒಟ್ಟು ಹೋಗ್ಯಾನ. ಸರಿನಾ ನೋಡ್ರಿ ಎಲ್ಡು ಹೆಂಗ್ ಕಾಣಿಸ್ತೈತಿ ಅಂತ ಹೇಳಿ. ಖಾರ ಎಲ್ಲ ತಿರ್ಸಿಟ್ಕೊಂಡಳೆ, ಮಸ್ತಾಗಿ ಒಳ್ಳೆ ಊಟ ಸೇರ್ತೈತಿ ಇವತ್ತು. ಇದಿಷ್ಟು ಸಾಂಬಾರಿಗೆ, ಇದು ಫ್ರೈಗೆ ತೋರಿಸಿ. ಇದು ಫ್ರೈಗೆ, ಇದಕ್ಕೆ ನಿಂಬೆಹಣ್ಣು, ಅರಿಶಿನ ಪುಡಿ, ಉಪ್ಪು ಹಾಕಿ ಮ್ಯಾರಿನೇಟ್ ಮಾಡಿರ್ತೀನಿ. ಈ ಮಸಾಲಾನ ಇವಾಗ ಇದಕ್ಕೆ ಹಾಕೋಣ ಸಾಂಬಾರಿಗೆ. ಎಲ್ಲ ಮಿಕ್ಸ್ ಮಾಡಿ ನಮ್ಗೆ ಎಷ್ಟು ಬೇಕೋ ಅಷ್ಟು ನೀರ್ ಹಾಕಿ ಉಪ್ಪು ಹಾಕಿ ಕುದಿಸ್ಬಿಟ್ರೆ ಸಾಂಬಾರ್ ರೆಡಿ. ಇದು ನೋಡ್ರಿ, ಈ ಮೀನ್ ಫ್ರೈ ಕಾಣಿಸ್ತೈತಲ್ಲ, ಅದು ಫಸ್ಟ್ ಮಾಡಿದ್ದು ಎಣ್ಣೆಲಿ ತೊಳಸೋಣ ಅಂತ ಹೇಳಿ ತೊಳಸಿದ್ವಿ. ಆದರೆ ಅದು ಅಷ್ಟೇನು ಚೆನ್ನಾಗಿಲ್ಲ. ಅದಕ್ಕೆ ನಾವು ತವಾ ಫ್ರೈನೇ ಮಾಡಿದ್ವಿ. ಹಾಗೆ ನಮ್ಮ ಅಪ್ಪಾಜಿ ಕೂಡ ಊಟ ಮಾಡೋದಕ್ಕೆ ಶುರು ಮಾಡಿದ್ರು, ಯಾಕಂದರೆ ಹೋಟ್ಲಿಗೆ ಬೇಗ ಹೋಗ್ಬೇಕಿತ್ತು, ಸ್ವಲ್ಪ ಲೇಟ್ ಆಗಿತ್ತು. ಮೀನು ಪೀಸ್ ಹಾಕಂತು ನಾನು ಕೂಡ ಒಂದು ಮೀನು ಪೀಸ್ ಹಾಕೊಂಡು ಹೊಟ್ಟೆ ತುಂಬ ಊಟ ಮಾಡಿದೆ. ನೀವು ಕೂಡ ಇದೇ ಥರ ಮೀನು ಫ್ರೈ ಮತ್ತು ಮೀನು ಸಾಂಬಾರನ್ನ ಮಾಡೋದಕ್ಕೆ ಟ್ರೈ ಮಾಡಿ, ಚೆನ್ನಾಗಿರುತ್ತೆ. ನನಗೆ ಸಾಂಬಾರು ಸ್ವಲ್ಪ ತಳ್ಳಗೆ ಇರಬೇಕು, ಅದಕ್ಕೋಸ್ಕರ ನಾವು ಲೈಟಾಗಿ ತಳ್ಳಗೆ ಸಾಂಬಾರನ್ನ ಮಾಡೋದು. ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಯಿತು ಅಂತಂದ್ರೆ ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ. ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರೆಯೋಕ್ಕೆ ಹೋಗಬೇಡ್ರಿ. ಈ ವಿಡಿಯೋ ಪೂರ್ತಿ ನೋಡಿರೋದಕ್ಕೆ ನಿಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಹೀಗೆ ಯಾವಾಗಲೂ ಸಪೋರ್ಟ್ ಮಾಡ್ತಾಯಿರ್ರಿ. ಥ್ಯಾಂಕ್ ಯು ಸೋ ಮಚ್.